ಕಳೆದ ನನಗನ್ಸುತ್ತೆ ಒಂದು 15-20 ದಿನಗಳಿಂದ ಟಿ ವಿಯಲ್ಲಿ 5 ಶತಮಾನಗಳ ಹೋರಾಟ 5 ಶತಮಾನಗಳ ಹೋರಾಟ ಅಂತ ಎಷ್ಟು ಸಲ ಕೇಳಿದ್ದೀವೋ ಗೊತ್ತಿಲ್ಲ. ಆದರೆ 5 ಶತಮಾನಗಳ ಹೋರಾಟಕ್ಕೆ ಅಂತ್ಯ ಸಿಕ್ಕಿದ್ದು ನನ್ನ ಮತ್ತು ನಿಮ್ಮ ಕಾಲದಲ್ಲಿ. ಏನು ಭಾಗ್ಯ ಇರಬೇಕು ನಮ್ಮದು. ನಾನು ಬಹಳ ಬಾರಿ ಅಂದ್ಕೊಳ್ತಿರ್ತೀನಿ, ನಾನು ರಾಮ ಮಂದಿರಕ್ಕೋಸ್ಕರ ಇಟ್ಟಿಗೆ ಸಂಗ್ರಹಿಸುವ ಯಾತ್ರೆ ನನ್ನ ಊರಿಗೆ ಸೂಲಿಬೇಲೆಗೆ ಬಂದಾಗ ಆ ಯಾತ್ರೆಯ ಜೊತೆಗೆ ನಮ್ಮೂರಿನ ಪೋಸ್ಟ್ ಆಫೀಸಿನ ಎದುರಿಗೆ ಒಂದು 150-200 ಮೀಟರ್ ಘೋಷಣೆ ಕೂತ್ಕೊಂಡು ಹೋಗಿದ್ದು ನೆನಪಿದೆ. ಚಿಕ್ಕ ಹುಡುಗನ ಘೋಷಣೆ ಕೂತ್ಕೊಂಡು ಹೋಗಿದ್ದು ನೆನಪಿದೆ. ಅಂದರೆ ಇಟ್ಟಿಗೆ ಸಂಗ್ರಹದ ಆರಂಭದ ದಿನದಿಂದ ಹಿಡಿದು ಆ ಕಟ್ಟಡ ಉರುಳುವ ಕಾಲಕ್ಕೆ, ಆನಂತರ ವಿಸ್ತಾರವಾಗಿ ರಾಮ ಮಂದಿರ ಕಟ್ಟುವಂಥ ಈ ಸಂದರ್ಭಗಳಲ್ಲಿ ನಾವೆಲ್ಲರೂ ಬೆಳ್ಕೊಂಡು ಬಂದವರು. ಮಂದಿರ್ ವಹಿ ಬನಾಯಂಗೆ ಅಂತ ಆನಂತರದ ದಿನ ಜೋರಾಗಿ ಘೋಷಣೆ ಕೂಗ್ತಾ ನಿಂತಂಥವ್ರು. ಹಂಗೆ ಮಾಡುವಾಗಲೂ ಕೂಡ ಮಂದಿರ ಆಗುತ್ತಾ ಅಂತ ಯಾರಾದರೂ ಪ್ರಾಮಾಣಿಕವಾಗಿ ಕೇಳಿದರೆ ಡೌಟಪ್ಪ. ಇವತ್ತಿನ ಲೀಡರ್ಗಳ ಮಧ್ಯೆ ಮಂದಿರ ಆಗೋ ಸಾಧ್ಯತೆ ಉಂಟಾ ಅಂತ ಅನ್ಕೊಳ್ತಿದ್ವಿ. ಆದರೆ ಎಂಥ ಕಾಲ ಬಂದ್ಬಿಡ್ತು ಅಂತಂದರೆ ನಮ್ಮ ಕಣ್ಣೆದುರಿಗೆ ಆ ಭವ್ಯವಾಗಿರುವಂಥ ಮಂದಿರವನ್ನು ಮಂದಿರ್ ವಹಿ ಬನಾಯಂಗೆ ತಾರೀಖ್ ನಹಿ ಬತಾಯಂಗೆ ಅಂತ ಆಡ್ಕೊಳ್ತಿದ್ರು ನಮಗೆ. ನಾವು ಇವಾಗ ಹೇಳ್ತೀವಿ ಮಂದಿರ್ ವಹಿ ಬನಾಯಂಗೆ ತಾರೀಖ್ ಬಿ ಬತಾಯಂಗೆ. ತಾಕತ್ತಿದ್ರೆ ಹೋಗ್ಬಾ, ಜನವರಿ 22ಕ್ಕೆ ಮಂದಿರ ಲೋಕಾರ್ಪಣೆ ಆಗತ್ತೆ ಅಂತ ಆಡಿಕೊಂಡವರಿಗೆ ಹೇಳಬಲ್ಲ ಮಟ್ಟಕ್ಕಾಗಿದ್ದೀವಿ ಇವತ್ತು ಅಂತ. ಇದು ಬಹಳ ಹೆಮ್ಮೆಯ ಸಂಗತಿ. ನನಗಂತೂ ಈ ವಿಚಾರಕ್ಕೆ ಹೆಮ್ಮೆ ಇದೆ. ಆದರೆ ಈ ಹೋರಾಟದ ಪರಿ ಇದೆಯಲ್ಲ, ಸಾಧಾರಣವಾದ ಹೋರಾಟ ಅಲ್ಲ. ಈ ಮಂದಿರದ ನಿರ್ಮಾಣಕ್ಕೋಸ್ಕರ, ಈ ಮಂದಿರದ ಪುನರ್ ನಿರ್ಮಾಣಕ್ಕೋಸ್ಕರ, ಮಂದಿರ ನಿರ್ಮಾಣ ಅಂತ ಕರೆಯಲ್ಲ ನಾನು, ಪುನರ್ ನಿರ್ಮಾಣ. ಇನ್ಫ್ಯಾಕ್ಟ್ ಈ ಮಂದಿರ ಒಂದು ಬಾರಿ ಪುನರ್ ನಿರ್ಮಾಣಗೊಂಡಿರೋದಲ್ಲ. ಈ ಮಂದಿರವನ್ನ ಲವ ಕಟ್ಟಿದ್ದು ಅಂತ ಹೇಳ್ತಾರೆ. ಬಹಳ ಪ್ರಾಚೀನವಾಗಿರುವಂಥ ಮಂದಿರ. ಕಾಲಕ್ರಮದಲ್ಲಿ ಅನೇಕ ರಾಜರುಗಳು ಇದನ್ನ ಪುನರ್ ನಿರ್ಮಾಣ ಮಾಡ್ತಾ ಬಂದರು, ಇದಕ್ಕೆ ಬೇರೆ ಬೇರೆ ಸ್ವರೂಪವನ್ನು ಕೊಡ್ತಾ ಬಂದರು. ಬಾಬರ್ನ ಆಕ್ರಮಣದ ಕಾಲಕ್ಕೆ ಬಾಬರ್ ತುಂಬ ಸ್ಪಷ್ಟವಾಗಿ ಒಂದು ಆಜ್ಞೆಯನ್ನು ಕೊಟ್ಟು ಈ ಮಂದಿರವನ್ನು ಕೆಡವಲಿಕ್ಕೆ ಹೇಳಿದ್ದ. ಅದರ ಆಧಾರದ ಮೇಲೆ ಮಂದಿರವನ್ನು ಕೆಡವಲಾಗಿತ್ತು. ಅದಾದ ನಂತರ ಈ ಮಂದಿರದ ಪುನರ್ ನಿರ್ಮಾಣಕ್ಕೆ ಪ್ರಯತ್ನ ಕಡಿಮೆ ಆಗಿದ್ದಲ್ಲ, ಹೆಣ್ಣು ಮಕ್ಕಳೇ ಹೋರಾಟ ಮಾಡಿದ್ದಿದೆ. ನಾನು 1930ರ ದಶಕದ ದಾಖಲೆಗಳನ್ನು ನೋಡ್ತಾ ಇದ್ದೆ. ಒಂದ್ಸಲ ಬೈರಾಗಿಗಳು ಬರ್ತಾರೆ ಅಯೋಧ್ಯೆಗೆ. ಬೈರಾಗಿಗಳು ಅಂದರೆ ವೈಷ್ಣವ ಪಂಥದ ಸಾಧುಗಳು ಅಯೋಧ್ಯೆಗೆ ಬರ್ತಾರೆ. ರಾಮನನ್ನ ಆರಾಧ್ಯ ದೈವ ಅಂತ ಭಾವಿಸುವಂಥ ಜನ ಅವರು ಅಯೋಧ್ಯೆಗೆ ಬಂದು ರಾಮ ಹುಟ್ಟಿದ ಜಾಗಕ್ಕೆ ಹೋಗಬೇಕು ಅಂತಂದಾಗ ಅಲ್ಲಿ ಮಾಂಸ ಸೇವನೆ ನಡೀತಾ ಇರುವಂಥ ನಮಾಜಿನ ಸದ್ದು ಕೇಳೋದನ್ನು ಅವ್ರಿಗೆ ಆಕ್ರೋಶ ಹೆಂಗೆ ನೆತ್ತಿಗೆ ಇರುತ್ತೆ ಅಂತಂದರೆ, ಅವರು ಊರಿನ ಜನಕ್ಕೆ ಬಂದು ಚೆನ್ನಾಗಿ ಬೈತಾರೆ. ನಿರ್ವೀರ್ಯರು ನೀವು, ಕೆಲಸಕ್ಕೆ ಬಾರದವರು ನೀವು ಅಂತ ಚೆನ್ನಾಗಿ ಬೈದಾಗ ಮರುದಿನ ದೊಡ್ಡ ಪ್ರಮಾಣದಲ್ಲಿ ಅಲ್ಲೊಂದು ದಂಗೆ ಎದ್ದು ಆ ಮಸೀದಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗತ್ತೆ. ಇವತ್ತೇನು ಕಟ್ಟಡ ನಾವು ಉರುಳಿಸಿದ್ದೀವಿ ಅಂತ ಮಾತನಾಡ್ತಿದ್ದೀವೋ ಇದು ಮೊದಲನೇ ಬಾರಿಗಲ್ಲ. 1930ರ ದಶಕದಲ್ಲೇ ಒಂದು ಬಾರಿ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ಹಾನಿಯುಂಟು ಮಾಡಿ ಮುಸಲ್ಮಾನರು ಅದರ ವಿರುದ್ಧ ತುಂಬ ದೊಡ್ಡ ಗಲಾಟೆ ಮಾಡಿ ಕೊನೆಗೆ ಬ್ರಿಟಿಷರು ಮಧ್ಯ ನಿಂತ್ಕೊಂಡು ಯಾರ್ಯಾರು ಆ ಊರಿನವರಿದ್ರೋ, ಅಕ್ಕಪಕ್ಕದಲ್ಲಿದ್ದರೋ ಅವರೆಲ್ಲರ ಮೇಲೂ ದಂಡ ಹಾಕ್ತಾರೆ. ನಾನು ದಂಡ ಹಾಕಿದವರೊಬ್ಬರ ಇಂಟರ್ವ್ಯೂ ಓದ್ತಾ ಇದ್ದೆ, ದಂಡ ಹಾಕಿಸಿಕೊಂಡವರ ಮನೆಯವರ ಇಂಟರ್ವ್ಯೂ. ಇವತ್ತು ನಾವು ಹೆಂಗೆ ರಾಮಸೇವಕರನ್ನ ಅಭಿನಂದಿಸ್ತಾ ಇದ್ದೀವೋ, ಆದರೆ ಈಗ ಅದಕ್ಕೋಸ್ಕರ ಹೋರಾಟ ಮಾಡಿದವರ ಮನೆಯವರಿದ್ದಾರೆ ಅಷ್ಟೇ. ಆ ಮನೆಯವರು ಹೇಳ್ತಾರೆ, ನನ್ನ ತಂದೆಗೆ 55 ರೂಪಾಯಿ ದಂಡ ಹಾಕಲಾಗಿತ್ತು, 55 ರೂಪಾಯಿ. ಆವತ್ತಿನ ದಿನಗಳಲ್ಲಿ 1 ರೂಪಾಯಿ ಅಂತಂದರೆ ಇವತ್ತಿನ 11,000 ರೂಪಾಯಿಗಿಂತ ಜಾಸ್ತಿ. 55 ರೂಪಾಯಿ ಅಂತಂದರೆ ಅವನ ಜೀವವೇ ಹೋಗುವಷ್ಟು ದೊಡ್ಡ ಮೊತ್ತ ಅದು. ಅವನು ಏನು ಮಾಡಬೇಕು ಅಂತ ತೋಚದೆ ಅವನು ಇದ್ದ ಬದ್ದದನ್ನೆಲ್ಲ ಮಾರಾಟ ಮಾಡಿ ಸರ್ಕಾರಕ್ಕೆ ದಂಡವನ್ನು ಕಟ್ಟಿ ಜೈಲಿನಿಂದ ವಾಪಸ್ ಬಂದ. ಇನ್ನೂ ಕೆಲವರು ಇನ್ಸ್ಟಾಲ್ಮೆಂಟ್ಗಳಲ್ಲಿ ವರ್ಷಗಟ್ಟಲೆ ದಂಡವನ್ನು ಕಟ್ಟಿದ್ರು ಅಂತ. ಮಿತ್ರರೇ, ರಾಮ ಮಂದಿರದ ಹೋರಾಟ ಇದೆಯಲ್ಲ ಸುಮ್ಮನೆ ಅಲ್ಲ. ಇವತ್ತು ಯಾಕೆ ರಾಮ ಮಂದಿರ ಆಗ್ತಾ ಇರಬೇಕಾದಾಗ ನನ್ನಂಥ ಸಾವಿರಾರು ಜನರಿಗೆ, ಲಕ್ಷಾಂತರ ಕೋಟ್ಯಂತರ ಜನರಿಗೆ ಆನಂದವಾಗ್ತಿದೆ ಅಂತಂದರೆ, ಕೋಟ್ಯಂತರ ಜನರ ಭಾವಬಿಂದುವಾಗಿ ಈ ರಾಮ ಮಂದಿರ ಇವತ್ತಲ್ಲಿ ನಿಂತ್ಕೊಂಡಿದೆ. ಹೀಗಾಗಿ ಆನಂದವಾಗತ್ತೆ. ಅದು ಸುಮ್ಮನೆ ಒಂದು ಮಂದಿರ ಅಲ್ಲ, ಅದ್ರ ಜೊತೆಗೊಂದು ಭಾವನೆ ಇದೆ. ಅಲ್ಲಿ ರಾಮ ಇದ್ದ, ರಾಮ ಹುಟ್ಟಿದ್ದ ಅನ್ನೋದಕ್ಕೆ ಅನೇಕರು ತಮ್ಮ ದಾಖಲೆಗಳನ್ನು ಬರೆದಿದ್ದಾರೆ. ಬ್ರಿಟಿಷ್ ಲೇಖಕರು ಬರೆದಿದ್ದಾರೆ, ಇಸ್ಲಾಮಿಸ್ಟ್ ಲೇಖಕರು ಬರೆದಿದ್ದಾರೆ. ರಾಮಾಯಣದ ಕಾಲದ ಚಿಹ್ನೆಗಳು ಅಲ್ಲಿವೆ ಅಂತ ಅವರು ಹೇಳ್ತಾರೆ. ಅವರೇ ಹೇಳ್ತಾರೆ ಇಲ್ಲಿ ಪಿಲಿಗ್ರಿಮ್ಸ್ ಅಂದರೆ ಭಕ್ತರು ಎಷ್ಟು ಜನ ಬಂದು ಹೋಗ್ತಾರೆ ಪ್ರತಿ ವರ್ಷ ಅಂತ. ಇಷ್ಟೆಲ್ಲ ಇದ್ದ ಇತಿಹಾಸವನ್ನು ಭಾಳ ಎಚ್ಚರಿಕೆಯಿಂದ ಕೇಳಿ ನಾ ಹೇಳೋದು, ಇಷ್ಟೆಲ್ಲ ಇತಿಹಾಸ ಇದ್ದರೂ ಸ್ವಾತಂತ್ರ್ಯ ನಂತರ
ಇದು ಹಿಂದೂಗಳದ್ದು ಅಲ್ವೇ ಅಲ್ಲ ಅಂತ ಅಂದ್ಬಿಟ್ರಲ್ಲ. ಇಂಟ್ರೆಸ್ಟಿಂಗ್ ಅನ್ಸಲ್ವಾ ನಿಮಗೆ? ಸ್ವಾತಂತ್ರ್ಯ ಬಂದ ಮೇಲೆ ಹೌದು ಇದು ಹಿಂದೂಗಳದ್ದು ಅಂತ ದೃಢವಾಗಿ ಹೇಳಬೇಕಾಗಿತ್ತು. ಆದರೆ ಸ್ವಾತಂತ್ರ್ಯ ನಂತರ ಇಷ್ಟೆಲ್ಲ ಇತಿಹಾಸ ಇದ್ದ ರಾಮ ಮಂದಿರವನ್ನ ಹಿಂದೂಗಳಿಗೆ ಸೇರಿದ್ದೇ ಅಲ್ಲ ಅಂದ್ಬಿಟ್ರ. ನಮ್ಮ ದುರದೃಷ್ಟ ಇಲ್ಲಿ ಹೆಂಗ್ ಸಿದ್ದರಾಮಯ್ಯನವರು ಇದ್ದಾರೋ ಈಗ ಅಲ್ಲಿ ನೆಹರು ಕೂತಿದ್ರು. ಅವರು ಇದಕ್ಕಿಂತ ಏನು ಕಡಿಮೆ ಇರಲಿಲ್ಲ. ಅವರು ಯಾವ ದೇವಸ್ಥಾನಕ್ಕೂ ಕೂಡ ಅವರು ಪ್ರೀತಿಯಿಂದ ಬಂದು ಹೋದಂಥ ಮನುಷ್ಯ ಅಲ್ಲ, ಅದಕ್ಕೆ ಬೇಕಾಗಿದ್ದನ್ನು ಕೊಟ್ಟವರಲ್ಲ. ಸೋಮನಾಥ ಮಂದಿರದ ಪುನರ್ ನಿರ್ಮಾಣಕ್ಕೆ ಸರ್ದಾರ್ ಪಟೇಲ್ರು ಮುಂದೆ ನಿಂತಾಗ ಸರ್ಕಾರದ ಕಡೆಯಿಂದ ₹1 ಕೊಡಲ್ಲ, ನನಗೆ ಸೋಮನಾಥ ಮಂದಿರ ಪುನರ್ ನಿರ್ಮಾಣ ಆಗೋದು ಇಷ್ಟ ಇಲ್ಲ ಅಂದವರು ಜವಾಹರ್ಲಾಲ್ ನೆಹರು. ಮಹಾತ್ಮ ಗಾಂಧೀಜಿಯವರೆಗೂ ಇಶ್ಯೂ ಹೋಯ್ತಂತೆ. ಮಹಾತ್ಮ ಗಾಂಧೀಜಿ ಹೇಳಿದ್ರಂತೆ, ಸರ್ಕಾರದ ದುಡ್ಡೇ ತಗೋಬೇಡಿ, ಆಗಿದ್ರೆ ಜನ ಸೇರ್ಕೊಂಡು ಸೋಮನಾಥ ಮಂದಿರ ನಿರ್ಮಾಣ ಮಾಡಲಿ, ಅದು ಹೆಂಗೆ ನಿರ್ಮಾಣ ಆಗಲಿ ಅನ್ನೋದು ನೋಡೇ ಬಿಡಲಿ ಎಲ್ಲರೂ ಅಂತೇಳಿ ಜನ ಸಂಗ್ರಹ ಮಾಡಿ ಸೋಮನಾಥ ಮಂದಿರವನ್ನು ಕಟ್ಟಿದ್ರು. ಅದರ ಹಿಂದೆ ಇರುವಂಥ ಶಕ್ತಿ ಯಾವುದು ಅಂದರೆ ಸರ್ದಾರ್ ಪಟೇಲ್ರದ. ಸೋಮನಾಥ ಮಂದಿರದ ನಿರ್ಮಾಣ ಆದಾಗ ಅದರ ಲೋಕಾರ್ಪಣೆಗೆ ರಾಷ್ಟ್ರಪತಿಗಳು ಹೋಗಬಾರ್ದು ಅಂತ ಜವಾಹರ್ಲಾಲ್ ನೆಹರು ಆಗ್ರಹ ಇತ್ತು. ರಾಷ್ಟ್ರಪತಿಗಳು ಹೇಳಿದರು, ಪದವಿ ಇಂಪಾರ್ಟೆಂಟ್ ಅಲ್ಲಪ್ಪ, ನನಗೆ ನನ್ನ ಪರಂಪರೆ ಬಹಳ ಇಂಪಾರ್ಟೆಂಟು, ನಾನು ಹೋಗಿಯೇ ಹೋಗ್ತೀನಿ ಅಂತ ಅಲ್ಲಿಗೆ ಹೋದಂಥವ್ರು ಅವರು. ನಾನು ಯಾಕೆ ಇಷ್ಟನ್ನು ಹಂಚ್ಕೊಳ್ತಿದ್ದೀನಿ ಅಂತಂದರೆ ಈ ದೇಶದ ಪರಂಪರೆಯನ್ನು ಇಲ್ಲವಾಗಿಸುವ ಪ್ರಯತ್ನ ಭಾಳ ನಡೆದಿತ್ತು ಅಂತ. ಈವನ್ ರಾಮ ಮಂದಿರದ ಹೋರಾಟ ಆಗುವಾಗಲೂ ಕೂಡ ಈ ಹೋರಾಟ ಕೋರ್ಟಿಗೆ ಹೋಗಿದ್ದು ನೆನ್ನೆ ಮೊನ್ನೆ ಅಲ್ಲ, ಅದಕ್ಕೂ ವಿಶೇಷವಾಗಿರುವಂಥ ದಾಖಲೆ ಇದೆ. ಆದರೆ ಪ್ರತಿ ಬಾರಿ ಸ್ವಾತಂತ್ರ್ಯ ನಂತರ ಕೋರ್ಟ್ನಲ್ಲಿ ರಾಮ ಮಂದಿರದ ವಿರುದ್ಧದ ಹೋರಾಟವನ್ನು ಯಾರಾದರೂ ಮಾಡಿದರೆ ಅದು ಕಾಂಗ್ರೆಸ್ಸಿಗರೇ ಮಾಡಿರೋದು. ಭಾಳ ವಿಚಿತ್ರವಾಗಿರುವಂಥ ಸಂಗತಿ. ನಂಗೆ ತುಂಬ ಜನ ಕೇಳ್ತಾರೆ, ಏನು ಕೇಳ್ತಾರೆ ಅಂತಂದರೆ, ರಾಮ ಮಂದಿರ ಇದನ್ನು ಹರಿಪ್ರಸಾದರು ಇವತ್ತು ಹೇಳಿದ್ದಾರೆ, ಒಬ್ಬ ಕಾಂಗ್ರೆಸ್ನ ಲೀಡರು. ಕಾಂಗ್ರೆಸ್ನವ್ರು ಹೇಳಿದ್ದಾರೆ, ಆಮ್ ಆದ್ಮಿ ಪಾರ್ಟಿಯವರು ಹೇಳಿದ್ದಾರೆ, ಊರಲ್ಲಿ ಇದ್ದು ಬದ್ದವ್ರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ರಾಮ ಮಂದಿರ ಅನ್ನೋದನ್ನು BJPಯವರು ಪೊಲಿಟಿಕಲ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅಂತ. ನಾನು BJPಯವ್ರ ಬಗ್ಗೆ ತುಂಬ ಮಾತನಾಡ್ಲಿಕ್ಕೆ ಹೋಗಲ್ಲ, ಅದನ್ನು ಪೊಲಿಟಿಕಲ್ ಪಾರ್ಟಿಯವರೇ ಮಾತನಾಡ್ಕೊಳ್ತಾರೆ. ಆದರೆ ನನಗಿರೋ ಪ್ರಶ್ನೆ ನಾನು ನಿಮ್ಮ ಮುಂದೆ ಇಡಬೇಕು. ರಾಮ ಮಂದಿರ ಅನ್ನೋದು ಯಾವ ಪೊಲಿಟಿಕಲ್ ಪಾರ್ಟಿಯ ಮ್ಯಾನಿಫೆಸ್ಟೋನಲ್ಲಿತ್ತು? BJPಯ ಮ್ಯಾನಿಫೆಸ್ಟೋನಲ್ಲಿತ್ತು. ರಾಮ ಮಂದಿರ ನಮ್ಮ ಜೀವನದ ಉಸಿರು ಅಂತ ಹೇಳಿದ ಪೊಲಿಟಿಕಲ್ ಪಾರ್ಟಿ ಯಾವುದು? BJP ಹೇಳ್ತು. ರಾಮ ಮಂದಿರಕ್ಕೋಸ್ಕರ ದೇಶದಾದ್ಯಂತ ರಥಯಾತ್ರೆ ಮಾಡಿದ್ಯಾರು? ಅಡ್ವಾಣಿಜಿ, BJPಯವರು. ಅವ್ರ ಜೊತೆ ಇದ್ದ ಮುರಳಿ ಮನೋಹರ್ ಜೋಶಿ, BJPಯವರು. ರಾಮ ಮಂದಿರಕ್ಕೋಸ್ಕರ ಇಟ್ಟಿಗೆ ಸಂಗ್ರಹಿಸಿದ್ಯಾರು? VHP, RSS ಮತ್ತು ಭಾಜಪದವರು ಅಂದರೆ BJPಯವರು. ರಾಮ ಮಂದಿರಕ್ಕೋಸ್ಕರ ಕೋರ್ಟ್ನಲ್ಲಿ ಫೈಟ್ ನಡಿಬೇಕಾದಾಗ ಅದಕ್ಕೆ ಬೇಕಾಗಿರುವಂಥ ಎಲ್ಲ ದಾಖಲೆಗಳನ್ನು ಒದಗಿಸಿದ್ಯಾರು? ಅಗತ್ಯ ಬಿದ್ದ ದಾಖಲೆಗಳನ್ನು ಬೇಕಾದಾಗ ಒದಗಿಸಿದ್ದು BJPಯವರು. ರಾಮ ಮಂದಿರಕ್ಕೋಸ್ಕರ ನಿರಂತರವಾಗಿ ಲಿಬರ್ಹಾನ್ ಆಯೋಗದ ಮುಂದೆ ತಪ್ಪಿತಸ್ಥರು ಅಂತ ಮುಂದೆ ಕೂತ್ಕೊಂಡು ವಿಚಾರಣೆಗೆ ಒಳಗಾದವರು ಯಾರು? BJP ಲೀಡರ್ಗಳು. ಇಂಟ್ರೆಸ್ಟಿಂಗ್ಲಿ ಇವೆಲ್ಲದರ ನಡುವೆ ರಾಮ ಮಂದಿರ ಆಗಬಾರದು ಅಂತ ಕೋರ್ಟ್ನಲ್ಲಿ 26 ಲಾಯರ್ಗಳು ಹೋರಾಟ ಮಾಡಿದ್ರಲ್ಲ, ಆ ಲಾಯರ್ಗಳ ಲೀಡರ್ ಯಾರು? ಕಪಿಲ್ ಸಿಬ್ಬಲ್, ಕಾಂಗ್ರೆಸ್ ಲೀಡರ್. ವೆರಿ ಇಂಟ್ರೆಸ್ಟಿಂಗ್. ಇದೇ ಕಪಿಲ್ ಸಿಬ್ಬಲ್ 2019 ಎಲೆಕ್ಷನ್ಗಿಂತ ಮುಂಚೆ ಪ್ರಾಬಬ್ಲಿ CJI ರಂಜನ್ ಗೊಗೊಯ್ ಅವರು ಇದನ್ನು ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂಥ ಪ್ರಯತ್ನ ಮುಂದಿಟ್ಟಾಗ ಏನು ಕೇಳ್ಕೊಂಡಿದ್ರು ಗೊತ್ತಾ? ನಾವು ನೆನ್ಪಿಟ್ಕೋಬೇಕು ಇದನ್ನ. ಏನು ಕೇಳ್ಕೊಂಡಿದ್ದ ಕಪಿಲ್ ಸಿಬ್ಬಲ್ ಕೋರ್ಟ್ನಲ್ಲಿ ಅವತ್ತು ಅಂತಂದರೆ, ಈ ವರ್ಡಿಕ್ಟನ್ನ ಈಗಲೇ ಕೊಡಬೇಡಿ, ಇದರ ಪೊಲಿಟಿಕಲ್ ಇಂಪ್ಲಿಕೇಶನ್ ಇರುತ್ತೆ ಅಂತ. ಅಂದರೆ ಇದು ಮುಂದಕ್ಕೆ ಹೋಗೋದ್ರೊಳಗೆ ನೀವು ರಿಟೈರ್ ಆಗ್ತೀರಾ, ಈ ಬೆಂಚ್ ಹೋಗುತ್ತೆ, ಇನ್ನೊಂದು ಬೆಂಚ್ ಬರಲಿ, ಇನ್ನೊಂದು ಬೆಂಚ್ ಪೂರ್ಣ ಪ್ರಮಾಣದಲ್ಲಿ ಮತ್ತೆ ವಾಪಸ್ ಎಲ್ಲ ಕೇಸನ್ನು ಕೇಳಲಿ, ಅಷ್ಟೊತ್ತಿಗೆ ಮತ್ತೆ ಟೈಮ್ ಪಾಸ್ ಆಗುತ್ತೆ. ಒಟ್ಟಿನಲ್ಲಿ ರಾಮ ಮಂದಿರ ಬೇಡ ಅಂತ.